ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವಿಷಯ ಏನಪ್ಪಾ ಅಂತಂದ್ರೆ, ಲೈಫಲ್ಲಿ ಅನ್ಕೊಂಡಿದ್ದೆಲ್ಲ ಮಾಡಾಗಿತ್ತು, ಆದರೆ ವ್ಲಾಗಿಂಗ್ ಒಂದು ಮಾಡಿರಲಿಲ್ಲ. ಇವತ್ತು ಧೈರ್ಯ ತಗೊಂಡು ಅದನ್ನು ಮಾಡ್ತಾ ಇದ್ದೀನಿ. ಇಷ್ಟು ದಿನ ಇಲ್ಲದೆ ಚೋಕ್ ಇವಾಗೇನು ಅಂತ ನೀವು ಅನ್ಕೋಬಹುದು, ಆದರೆ ಜಸ್ಟ್ ಬಿಕಾಸ್ ನನ್ನ ವಾಯ್ಸ್ ನನಗೆ ಕೇಳೋಕ್ಕಾಗ್ತಿರಲಿಲ್ಲ. ಇನ್ನು ಪಾಪ ನೀವು ಹೆಂಗೆ ಕೇಳ್ತೀರ, ಒಂದೇ ದೇಶಕ್ಕೆ ನಾನು ಮಾಡಿರಲಿಲ್ಲ. ಇರಲಿ ಬಿಡಿ, ಈ ಕರ್ಮನ ಒಂದ್ಸಲ ನೋಡ್ಬಿಡಿ. ನಮ್ಮ ಮನೆಯಿಂದ ಗಾಡಿ ನಾನು ಯಾವಾಗಲೂ ಆಚೆಗೆ ಹೋಗ್ತಿದ್ದೆ ಅಂದರೆ ಫಸ್ಟ್ ಮಾಡೋ ಕೆಲಸ ಪೆಟ್ರೋಲ್ ದೆಪ್ಪೋದು. ಬನ್ನಿ 1.5 ಲೀಟ್ರ್ ಪೆಟ್ರೋಲ್ ತೆಪ್ಕೊಂಬೋಣ. ಎಲ್ಲಿ ಸರಕ್, ಅಯ್ಯೋ ನೋಡ್ಬಿಟ್ರು ರನ್. ಏನು ಒಳ್ಳೆ ಅವನು 4 ಲಕ್ಷ ಕೊಟ್ಟು ಗಾಡಿ ತಗೊಳೋಣ, ಒಂದು ದುಡ್ಡಲ್ಲಿ ಮಗ ಬೆನಲ್ಲಿ ಹಂಗಂತ ಆ ಗಾಡಿಯಾ ಕ್ಯಾಶ್ನೇ ಕೊಟ್ಬಿಟ್ಟು ತಗೊಂಡ್ಬಿಟ್ಟ. ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. A few moments later. ಮಗನ ಯಾವಾಗ ಬಂದೇವ? ನೆನ್ನೆ ಬಂದೆ. ಚೆನ್ನಾಗಿದ್ಯಾ? ಬಾಯಿಗೆ ಅಂತೂ ಇಂತೂ ಹೆಂಗೋ ಮನೆಯಿಂದ ಹೊರಟೆ. ಹಂಗೆ ಶಿವ ಅಂತ ದೇವ್ರ ನೆನ್ಸ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹಂಗೆ ಮೂವ್ ಮಾಡ್ತಾ ಹಂಗೆ ನಮ್ಮ ಬಾಯ್ಸ್ನ ಮೀಟ್ ಮಾಡೋಣ ಅಂತ ಬಂದೆ. ಇವರು ಅಜ್ಮಲ್ ಡಾಕ್ಟರು, ಇವರು ಭರತ್ ಅಂತ. ನಾಳೆ ಹೋಗ್ತಿದ್ದಾರೆ, ಇವರು ಥೈಲ್ಯಾಂಡ್ ಹೋಗ್ತಿದ್ದಾರೆ. ಆ ಕಡೆ ಅವಾಗ ಏನ್ ಗೊತ್ತಾ, ಹೊಸ ಕಲೆಕ್ಷನ್ ಇನ್ನೂ ಕೊಟ್ಟಿಲ್ಲ. ಬಿಜಿ ಇದೆ, ರೋಡ್ ಕಲೆಕ್ಷನ್ ಕೊಟ್ಟಿರಲ್ಲ. ನಾನಂತೂ ಥೈಲ್ಯಾಂಡ್ ಹೋಗೋಕ್ಕಾಗಿಲ್ಲ. ನನ್ನ ಕ್ರೆಡಿಟ್ ಕಾರ್ಡ್ ಕಳಿಸ್ತಾ ಇದ್ದೀನಿ ಅವ್ರ. ಸೊ ಇದರಿಂದ ಎಲ್ಲರಿಗೂ ಬಾಯ್ ಹೇಳಿ ಊರು ಬಿಟ್ಟು ನೆಕ್ಸ್ಟು ಯಾವ ಕಡೆ ಹೋಗೋದು? ನಾನು ಅಂದ್ಕೊಂಡೆ ಧರ್ಮಸ್ಥಳ ಹೋಗೋಣ ಅಂತ. ಲೈಫಲ್ಲಿ ಫಸ್ಟ್ ಟೈಮು ಸೋಲೋ ರೈಡು ಮತ್ತು ಸೋಲೋ ಟ್ರಿಪ್ಪು ಹೋಗ್ತಾ ಇರೋದು. ಆ್ಯಂಡ್ ಫಸ್ಟ್ ಟೈಮು ವ್ಲಾಗಿಂಗ್ ಕೂಡ ಸ್ಟಾರ್ಟ್ ಮಾಡಿರೋದು. ಮುಂಚೆಯಿಂದನೂ ಅನ್ಕೋತಾ ಇದ್ದೆ ಸ್ಟಾರ್ಟ್ ಮಾಡಬೇಕು ಅಂತ. ಆದರೆ ನನ್ನ ವಾಯ್ಸ್ ನನ್ನ ಕೇಳಿದ್ರೆ ಸೂಸೈಡ್ ಅಲ್ಲ, ಅದು ಸೆಲ್ಫ್ ಸೂಸೈಡು. ಹಾಗಾಗಿ ಅದನ್ನು ಮಾಡಿರಲಿಲ್ಲ. ಇವಾಗಲೇನು ಕಡಿಮೆ ಇಲ್ಲ, ಈ ಮೇಲ್ಗಡೆ ಹಾಕ್ತೀನಿ ನೋಡಿ. ಇನ್ನೊಂದು ಮಕ್ಕಳೆಲ್ಲ ರೋಸ್ಟ್ ಮಾಡೋಕ್ಕೆ ಕಾಯ್ತಾ ಇರ್ತಾರೆ. ಇರಲಿ, ಪರವಾಗಿಲ್ಲ, ಬನ್ನಿ. ಅಂದ್ಕೊಂಡ್ಮೇಲೆ ಲೈಫಲ್ಲಿ ಮಾಡಿಬಿಡ್ಬೇಕು, ಯಾಕಂದರೆ ಯಾವತ್ತೂ ರಿಗ್ರೆಟ್ ಇರಬಾರ್ದು. 2 ವರ್ಷದಿಂದ ನಾನು ಆಕ್ಸಿಡೆಂಟಾಗಿ ಮನೇಲಿ ಕೂತ್ಕೊಂಡಾಗ ಈ ಥರ ವೀಡಿಯೋ ಮಾಡ್ತೀನಿ ಅಂತ ನಾನು ಅಂದ್ಕೊಂಡು ಇರಲಿಲ್ಲ. ಹಾಗೆ ಪೆಟ್ರೋಲ್ ಬಂಕ್ ಕಣ್ಣಂಗೆ ಸ್ವಲ್ಪ ಶೂಟ್ ಹಾಕ್ಬಿಟ್ಟು ಅಲ್ಲಿಂದ ಹೊರಟೆ ನೋಡಿ. ಏನೋ ಹಳ್ಳಿಗಳಲ್ಲಿ ಫುಲ್ ಗಿಯರ್ಸಲ್ಲಿ ಬೈಕ್ ಓಡಿಸ್ಕೊಂಡು ಹೋಗ್ತಾ ಇದ್ರೆ ಹೀರೋ ಫೀಲು. ಇದಾದಮೇಲೆ ಮ್ಯಾಪ್ ಹಾಕಿದ್ಮೇಲೆ ಕೆರಳಾಪುರ, ಸಕಲೇಶ್ಪುರ, ಹಾಸನ, ಹೊರನಾಡು, ಧರ್ಮಸ್ಥಳ ಈ ಥರ ರೂಟ್ ಸಿಕ್ತು. ಹೆಂಗೂ ಇದೇ ರೂಟ್ ಇದೆಯಲ್ಲ, ನಡೀರಿ ಆನ್ ದಿ ವೇ. ಹಾಗೆ ಕೆರಳಾಪುರದಲ್ಲಿ ನಮ್ಮ ಮಹೇಶನ್ ಮಾತಾಡಿಸ್ಕೊಂಡು, ಸಕಲೇಶ್ಪುರದಲ್ಲಿ ನಮ್ಮ ದುರ್ಗನ್ ಮಾತಾಡಿಸ್ಕೊಂಡು ಡೈರೆಕ್ಟ್ ಹೊರಟ್ಬಿಡೋಣ ಅಂತ ಹಂಗೆ ಗಾಡಿ ಎತ್ಕೊಂಡು ಹೊರಟೆ. ಅಲ್ಲಿಂದ ಹಂಗೆ ಎಂಜಾಯ್ ಮಾಡ್ತಾ ಗಾಡಿ ಮೂವ್ ಮಾಡ್ಕೊಂಡು ಹೋಗ್ತಾ ಇನ್ನೊಂದು 15-20 ನಿಮಿಷದೊಳಗಡೆ ಕೆರಳಾಪುರ ಸಿಕ್ತು. ಕೆರಳಾಪುರ ಏನು ಅಂತಂದರೆ ನಮ್ಮ ಮನೆ ದೇವರಿರುವಂಥ ಊರು. ಇದೇ ನೋಡಿ ನಮ್ಮ ಮನೆ ದೇವ್ರು ನೆಲೆಸ್ತಿರುವಂತಹ ಒಂದು ದೇವಸ್ಥಾನ. ಹಂಗೆ ಒಂದು ಕೈ ಮುಗ್ಕೊಂಡು ಬಂದ್ಬಿಡೋಣ. ಜೈ ವೀರಭದ್ರ. ಕೈ ಮುಗ್ದಾಯ್ತು. ಅಲ್ಲಿಂದ ಹೊರಟೆ. ನನಗೆ ಈ ಊರಲ್ಲಿ ಒಂದು ಚಿಕ್ಕ ಫ್ರೆಂಡ್ಸ್ ಗ್ಯಾಂಗ್ ಇದೆ. ನನಗೆ ಹೆಂಗೆ ಅಂತಂದರೆ, ಈ ಕೆಲವ್ರಿಗೆ ಎಲ್ಲೇ ಹೋದ್ರೂ ಒಂದೊಂದು ಊರಲ್ಲಿ ಒಂದೊಂದು ಆಸ್ತಿ ಇರುತ್ತಲ್ಲ, ಆ ಥರ ನನಗೂ ಒಂದೊಂದು ಊರಲ್ಲಿ ಆಸ್ತಿಗಿಂತ ಹೆಚ್ಚಾಗಿರುವಂತಹ ಗೆಳೆಯರು ಇರ್ತಾರೆ. ನಾನು ಇವಾಗ ಮೀಟ್ ಮಾಡೋಕ್ಕೆ ಹೋಗ್ತಿರೋಂಥ ವ್ಯಕ್ತಿ ನನ್ನ ಜೀವನದಲ್ಲಿ ಇರುವಂಥ ತುಂಬ ಇಂಪಾರ್ಟೆಂಟ್ ವ್ಯಕ್ತಿಗಳಲ್ಲಿ ಇವನು ಒಬ್ಬ. ಆದರೆ ಇಲ್ಲಿ ಅವನಿಲ್ಲ, ಇನ್ನೊಬ್ಬ ಇದ್ದಾನೆ. ಈಗ ನೀವಿಲ್ಲಿ ನೋಡ್ತಿರೋದು ಲೋಹಿತಾ ಅಂತ. ಒಂದು ಟೈಮಲ್ಲಿ RX ಲೋಹಿತಾ ಅಂತಲೇ ಫೇಮಸ್ ಆಗಿದ್ದ. RX ಗಾಡಿ ತೊಗೊಳ್ಳೋದು, ಆಲ್ಟ್ರ್ ಮಾಡೋದು, 2-3 ತಿಂಗಳು ಇಟ್ಕೊಳ್ಳೋದು, ಮಾರೋದು, ಬರೀ ಇದೇ ಆಗ್ತಿತ್ತು. ನೋಡಿ ಅಲ್ಲಿ ಹಾಗೆ ಕೆರಳಾಪುರ ಬಿಟ್ಟು ದಾರಿಲಿ ಹೋಗುವಾಗ ದುರ್ಗಂಗೆ ಕಾಲ್ ಮಾಡಿದಾಗ ಗೊತ್ತಾಯ್ತು ಅವಳು ಬೆಂಗಳೂರಲ್ಲಿದ್ದಾಳೆ, ಸಕಲೇಶ್ಪುರದಲ್ಲಿ ಇಲ್ಲ ಅಂತ. ಆಮೇಲೆ ಹೇಳಿದ್ದು ತಲೆ ಕೆಡಿಸ್ಕೊಬೇಡ, ಮನೇಲಿ ಹೋಗೋ ಅಪ್ಪ ಅಮ್ಮ ಇದ್ದಾರೆ ಅಂತ. 6 ತಿಂಗಳಾಗಿತ್ತು ಲಾಸ್ಟ್ ಟೈಮ್ ಮನೆಗೆ ಬಂದು. ಹೆಂಗೆಂಗೋ ಎಲ್ಲ ಜಾಗ ಹುಡುಕೊಂಡು ಮತ್ತೆ ನೆನಪು ಮಾಡ್ಕೊಂಡು ಅವ್ರ ಮನೆ ಹತ್ರ ಬಂದೆ. ಯಾವಾಗ ಬಂದು ಅವ್ರ ಮನೆಗೆ ಊಟ ಮಾಡಿದೆ ಅಂತ ವಾಪಸ್ ಕಳ್ಸಲ್ಲ. ಮಗನಿಗಿಂತ ಹೆಚ್ಚಾಗಿ ನೋಡ್ಕೋತಾರೆ. ಅದೇ ಖುಷಿ ನನಗೆ.
ಹಾಸನಿಂದ ಬಂದವರು ಅಲ್ಲಿಗೆ ಹೋಗಿ ಇದು ನಮ್ಮ ದುರ್ಗಾ ಅವ್ರ ತಾಯಿ ಮತ್ತೆ ತಂದೆ ಮತ್ತೆ ದೊಡ್ಡ ತಂಗಿ. ಹಾಗೆ ಅವ್ರ ಮನೆ ಊಟ ಮಾಡಿಕೊಂಡು ಅಲ್ಲಿಂದ ನಾನು ನನ್ನ ಸೋಲೋ ಟ್ರಿಪ್ನ ಸ್ಟಾರ್ಟ್ ಮಾಡಿದೆ. ಹೋಗ್ತಾ ಹೋಗ್ತಾ ಹಂಗೆ ಬ್ಯಾಕ್ಗ್ರೌಂಡಲ್ಲಿ ಈ ಸಾಂಗು ಪ್ಲೇ ಆಯಿತು. ಏನು ಮಾಡುವರು ನನಗೇನು ಕೇಡು ಮಾಡುವರು. 3ನೇ ಪಾರ್ಟ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಈ ವ್ಲಾಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಕ್ವಶನ್ ಕೇಳ್ಬಿಡ್ತೀನಿ, ಆನ್ಸರ್ ಕಮೆಂಟ್ ಮಾಡಿ. ಗಂಡಸ್ಗೆ ತಲೆ ಕೂದಲು ಮೊದ್ಲು ಬೆಳಗಾಗುತ್ತೆ, ಮೀಸೆ ಆಮೇಲೆ ಬೆಳಗಾಗುತ್ತೆ. ಯಾಕೆ? ಸಕಲೇಶ್ಪುರ ಮುಗಿಸಿ ಅಲ್ಲಿಂದ ಎಂಜಾಯ್ ಮಾಡ್ತಾ ಸಾಂಗ್ ಕೇಳ್ಕೊಂಡು ಆರಾಮಾಗಿ ಫಸ್ಟ್ ಹೊರ್ನಾಡ್ ಕಡೆ ಹೊರಟೆ. ಹೊರ್ನಾಡ್ ರೋಡ್ ಹೋಗ್ತಾ ಇದ್ರೆ ಏನೋ ಒಂಥರ ಚಂದ, ಖುಷಿ ಆಗುತ್ತೆ. ಆ ಪ್ರಕೃತಿ ಸೌಂದರ್ಯನ ಸೌಕೊಂಡು ಸಂಜೆ ಮಾಡ್ಕೊಂಡು ನಾನು ಅಂತೂ ಇಂತೂ ಹೊರ್ನಾಡಿಗೆ ಬಂದೇ ಬಿಟ್ಟೆ. ಹೊರ್ನಾಡಿಗೆ ಬರ್ತಿದ್ದಂಗೆನೆ ಇಲ್ಲಿ ಹಂಗೆ ತಿರುಗಿಸ್ಕೊಂಡು ವೆಹಿಕಲ್ ಇಲ್ಲಿಂದ ಮುಂದೆ ಹೋಗಲ್ಲ ಸರ್. ಹಂಗಂತ ನನ್ನ ಫಾಲ್ಕನ್ ಅಲ್ಲೇ ನಿಲ್ಸ್ಬಿಟ್ಟು ದರ್ಶನ ಮಾಡೋಣ ಅಂತ ನಾನು ಮೇಲ್ಗಡೆಗೆ ಬಂದೆ. ಏನ್ ಖುಷಿಯಪ್ಪ ಅಂತಂದ್ರೆ ಜನನೇ ಇರಲಿಲ್ಲ. ದರ್ಶನ ಸೂಪರ್ ಆಗಾಯ್ತು. ದೇವ್ರ ಹತ್ರ ನನ್ನೊಂದು ಅರಕೆ ಇತ್ತು, ಅದು ಈಡೇರಿದ್ರೆ ನಾನು ಅಕ್ಕಿ ಸಮರ್ಪಣೆ ಮಾಡ್ತೀನಿ ಅಂತ ಅಕ್ಕಿ ಸಮರ್ಪಣೆ ಮಾಡಿ ಅಲ್ಲಿಂದ ಧರ್ಮಸ್ಥಳದ ಕಡೆ ಹೊಂದಿವೆ. ಹೋಗ್ತಾ ಇರೋ ಕಾರ್ನ ಸೈಕಾಗಿ ಓಡಿಸ್ತಾ ಇದ್ದ. ಅವನ ಜೊತೆ ನಾನು ಕಾಂಪೀಟ್ ಮಾಡ್ಕೊಂಡು ಹಂಗೆ ಧರ್ಮಸ್ಥಳಕ್ಕೆ ತಲುಪಿಟ್ಟೆ. ಧರ್ಮಸ್ಥಳನ ನೈಟ್ ಒಂದು 10 ಗಂಟೆಗೆ ರೀಚ್ ಆದ ಕೂಡಲೇ ರಜತಾದ್ರಿ ಸ್ಟೇ ಅಲ್ಲಿ ನಾನು ಹೋಗಿ ರೂಮ್ ಬುಕ್ ಮಾಡಿದೆ. ಸೊ ಅಲ್ಲಿ ರಜತಾದ್ರಿಯಲ್ಲಿ ಹೆಂಗಿದೆ ಅಂತಂದ್ರೆ ಒಂಥರ ಸೆಮಿ ಲಕ್ಸುರಿ ಫೀಲ್ ಇದೆ, ಚೆನ್ನಾಗಿದೆ, ಕ್ಲೀನ್ ಆಗಿದೆ, ಅಟ್ಯಾಚ್ ಬಾತ್ರೂಮ್ ಇರುತ್ತೆ, ಚೆನ್ನಾಗಿರುತ್ತೆ. ಧರ್ಮಸ್ಥಳಕ್ಕೆ ಯಾರೇ ಹೋದ್ರು ರಜತಾದ್ರಿನ ಮೋಸ್ಟ್ ಪ್ರಿಫರ್ ಮಾಡ್ಕೊಳ್ಳಿ. ನಂದು ಇಲ್ಲೊಂದು ಹರಕೆ ಇತ್ತು, ಹರಕೆ ಪ್ರಕಾರ ಮುಡಿ ಕೊಡೋಕೆ ಹೋಗ್ಬೇಕಿತ್ತು. ದರ್ಶನ ಮುಗಿಸಿ ಆಲ್ಮೋಸ್ಟ್ ಎಲ್ಲ ಬರ್ತಾ ಇದ್ದಾರೆ. ಆದರೆ ನಾನು ಅಳ್ಳಾಡಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಯಾವಾಗಲೂ ಲೇಟ್, ಏನೇ ಮಾಡಿದ್ರು ಲೇಟ್, ಎಲ್ಲ ಪ್ರೀತಿರ್ತಾರೆ. ಲೇಟಾಗಿ ಹೋಗೋರು ತುಂಬಾ ಇಂಟೆಲಿಜೆಂಟ್ ಅಂತೆ. ನೋಡಿ ಇದೇ ಮುಡಿ ಕೊಡೋ ಅಂತ ಜಾಗ. ಇನ್ನು ಸ್ವಲ್ಪ ಹೊತ್ತಲ್ಲಿ ಮುಡಿ ಕೊಡ್ಸ್ಕೊಂಡು ಆಚೆ ಬರ್ತೀನಿ ರೀ. ಮುಡಿಯನ್ನೇ ಕೊಟ್ಬಿಡ್ತೀನಿ ಅನ್ಕೊಂಡ್ರ. ಓದ್ಲಿದ್ರೆ ನೋಡೋಕ್ಕಾಗಲ್ಲ ನನ್ನ, ನೀವು ನೋಡೋಕೆ ಸಾಕು ಚೆನ್ನಾಗಿರೋ ಹುಡುಗಿರೋರು. ಇಲ್ಲಾಂದ್ರೆ ನೋಡೋಕ್ಕೆ ಆಗಲ್ಲ, ಅದಕ್ಕೆ ಪಂಚಮುಡಿ ಕೊಟ್ಟಿದ್ದೀನಿ. ಹಿಂಗೆ ರೆಡಿ ಆಗಿ ಬಂದ್ಬಿಡೋಣ. ಏನೋ ಕಂದಲೆ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ದರ್ಶನ ಅಂತೂ ಸಕ್ಕತ್ತಾಗೈತೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಫ್ರೀ ದರ್ಶನ ಇಷ್ಟು ಬೇಗ ಆಗುತ್ತೆ ಅಂತ. ಆನೆಸ್ಟ್ ಆಗಿ ಹೇಳ್ತೀನಿ, ವೀಕೆಂಡಲ್ಲಿ ಸ್ಕಿಪ್ ಮಾಡಿಬಿಡಿ. ಶಿವ ಅಂತ ಧರ್ಮಸ್ಥಳ ಮುಗಿಸಿ ಅಲ್ಲಿಂದ ನಾನು ಡೈರೆಕ್ಟ್ ಆಗಿ ಸೌತಡ್ಕ ಹೊರಟೆ. ಸೌತಡ್ಕ ಧರ್ಮಸ್ಥಳದಿಂದ 12 ಕಿಲೋಮೀಟರ್ ಇರುವಂತಹ ಒಂದು ದೇವಸ್ಥಾನ. ನೀವು ತುಂಬಾ ನೋಡಿರ್ತೀರಾ ಅನ್ಸುತ್ತೆ, ವಿಡಿಯೋದಲ್ಲೆಲ್ಲ ನೋಡಿರ್ತೀರಾ ನೀವು. ಮಳೆ ಹುಯ್ತಾ ಇದ್ರು ದೀಪ ಆರಿರಲ್ಲ. ಇದೇನಪ್ಪಾ ಅಂತಂದ್ರೆ ಯಾರಾದ್ರೂ ಹರಕೆ ಹೊತ್ಕೊಂಡು ಹರಕೆ ಆಯ್ತು ಅಂತಂದ್ರೆ 1 ಗಂಟೆ ಕಟ್ಬಿಟ್ಟು ಹೋಗ್ತಾರೆ. ಸೌತಡ್ಕನು ಮುಗಿತು. ಫೈನಲ್ ಡೆಸ್ಟಿನೇಷನ್ ಸುಬ್ರಹ್ಮಣ್ಯಗೆ ಹೋಗ್ತಾ ಇದ್ದೀನಿ ಇವಾಗ. ಸುಬ್ರಹ್ಮಣ್ಯದಲ್ಲಿ ಫ್ರೀಯಾಗಿ ಸ್ಲಿಪ್ಪರ್ನ ಇಡ್ಬೋದು. ಇಲ್ಲಿ ಏನಪ್ಪ ನಾನು ನೋಡಿದ್ದು ಅಂತಂದ್ರೆ ಅಣ್ಣ ಯಾರೊಬ್ಬ ಪುಮಾ ಫೆರಾರಿ ಶಿವ ಹಾಕ ಬಂದ್ಬಿಟ್ಟವನೆ. ಬಂದ್ಬಿಟ್ಟು ಒಂದು ಚೆವಲ್ ಇಟ್ಬಿಟ್ಟು ಇನ್ನೊಂದು ಚೆವೆಲ್ಲ ಔಷಧಿ. ಇದರಿಂದಾಗಿ ನಾನು ಸೋಲೋ ಟ್ರಿಪ್ಪು ಮುಗೀತು. ಇಲ್ಲಿಂದ ಮನೆ ಕಡೆಗೆ ಹೊರಡ್ತಾ ಇದ್ದೀನಿ. ಯಾಕೆಂದ್ರೆ ತಲೆ ಕೂದಲು ಮೊದ್ಲು ಬೆಳೆಯುತ್ತೆ, ಆಮೇಲೆ 16 ವರ್ಷ ಆದ್ಮೇಲೆ ಮೀಸೆ ಬೆಳೆಯುತ್ತೆ. ಮೀಸೆಗೆ ವಯಸ್ಸು ಕಮ್ಮಿ, ಅದಕ್ಕೆ